ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಕಾಮೆಡ್ಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ತಾ ಇದ್ದೀರಿ, ಸೊ ಫಸ್ಟ್ ರೌಂಡ್ ಆಲ್ರೆಡಿ ಮುಗಿದಿದೆ, ನಿಮಗೆಲ್ಲ ಗೊತ್ತಾಯಿದೆ. ಸೊ ಸೆಕೆಂಡ್ ರೌಂಡ್ ಫೇಸ್ 2 ಅಂತ ನಾವೇನು ಹೇಳ್ತೀವಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ. ಸೊ ಇವರಿಗೆ ಆಪ್ಷನ್ ಎಂಟ್ರಿ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಆಪ್ಷನನ್ನು ನೀವು ಇವತ್ತಿನಿಂದ ಎಂಟರ್ ಮಾಡ್ಬೋದು. 4ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಎಂಟರ್ ಮಾಡಬಹುದು. ಅದಾದಮೇಲೆ ನಿಮಗೆ ರಿಸಲ್ಟ್ 9ನೇ ತಾರೀಕು ಬಿಡ್ತಾರೆ. ಸೊ ರಿಸಲ್ಟ್ ಆದಮೇಲೆ ಡಿಸಿಷನ್ ಮೇಕಿಂಗಕ್ಕೆ 12ನೇ ತಾರೀಕಿನ ತನಕ ಟೈಮ್ ಇದೆ. ಸೊ ರಿಪೋರ್ಟಿಂಗ್ ಟು ಅಲಾಟೆಡ್ ಕಾಲೇಜ್ ನಿಮಗೆ 14ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಸೀಟ್ ಕ್ಯಾನ್ಸಲೇಷನನ್ನು ಮಾಡ್ಕೊಳ್ಳೋದಕ್ಕೆ 14ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ನಾನು ಮೊದಲನೇ ಸಾರಿ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದ್ದೆ, ಕಾಮೆಡ್ ಕೇದವರು ಸೆಕೆಂಡ್ ರೌಂಡಿನಲ್ಲಿ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಕೊಡ್ತಾರೋ ಇಲ್ಲೋ ಅಂತ. ಸೊ ಯಾಕಂದರೆ ಬ್ರೋಷರ್ದಲ್ಲಿ ಒಂದು ಕಡೆ ಕೊಡ್ತೀವಿ ಅಂತ ಇತ್ತು, ಒಂದು ಕಡೆ ಕೊಡೋದಿಲ್ಲ ಅಂತ ಇತ್ತು. ಬಟ್ ಇವತ್ತು ಯಾರ್ಯಾರು ಕಾಮೆಡ್ ಕೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಮೇಲ್ ಬಂದಿದೆ ಕಾಮೆಡ್ ಕೆ ಅವರ ಕಡೆಯಿಂದ. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಮೇಲಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿರುವಂಥದ್ದು, ಚಾಯ್ಸ್ ಫಿಲ್ಲಿಂಗ್ ಈಸ್ ಅವೈಲೇಬಲ್ ಫ್ರಮ್ 3 PM of 4th August to 11:55 PM of 6th August. If you have not been allotted any seat in previous round, please ensure you add more choices during the round to phase 2 ಅಂತ ಇದೆ. ಅಂದರೆ ಸೊ ನೀವು ಈ ಒಂದು ಚಾಯ್ಸ್ ಫಿಲ್ಲಿಂಗನ್ನು ನೀವು ಮಾಡಬಹುದು ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಸೊ ಯಾವುದಕ್ಕೂ ಒಂದ್ಸಾರಿ ಲಾಗಿನ್ ಆಗಿಬಿಟ್ಟು ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ಯು ಆರ್ ನಾಟ್ ಅಲಾಟೆಡ್ ಸೀಟ್ ಇನ್ ದ ಪ್ರಿವಿಯಸ್ ರೌಂಡ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಸೀಟ್ ಯಾರಿಗೆ ಅಲಾಟ್ ಆಗಿಲ್ಲ ಅವರು ಅಷ್ಟರಿಗೆ ಅವಕಾಶವನ್ನು ಕೊಡ್ತಾರಾ, ಅಥವಾ ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಬಿಟ್ಟು ಅಪ್ಗ್ರೇಡೇಷನ್ಗೆ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೊಡ್ತಾರಾ ಅನ್ನೋದು ನೀವು ಲಾಗಿನ್ ಆದಾಗ ಗೊತ್ತಾಗ್ತದೆ. ದಯವಿಟ್ಟು ಲಾಗಿನ್ ಆಗಿ ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಕಾಲೇಜ್ ಆ್ಯಡ್ ಮಾಡೋದಕ್ಕೆ ಕೊಟ್ಟರೆ ಯಾವುದಾದ್ರೂ ಆ್ಯಡ್ ಮಾಡಬೇಕು ಅಂತ ಅನಿಸಿದರೆ ಮಾಡ್ಬೋದು. ಆ್ಯಂಡ್ ಆಲ್ರೆಡಿ ಕಾಮೆಡ್ ಕೆ ಅವರ ಕಡೆಯಿಂದ ಇನ್ನೊಂದು ಮೇಲು ಕೂಡ ಬಂದಿದೆ. KCETಯಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕರೆ ಅಲ್ಲಿ ಅಡ್ಮಿಷನ್ ಆರ್ಡರು, ಫೀಸ್ ತುಂಬಿರುವಂಥ ರಿಸೀಟನ್ನು ತೋರಿಸಿದರೆ ಕಾಮೆಡ್ ಕೆದಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ. ಸೊ ಅದರಿಂದ ಯಾವುದೇ ಹೆದರಿಕೆ ಅಂತ ಅವಶ್ಯಕತೆ ಇಲ್ಲ. ಸೊ ಡೈಲೆಮದಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ. ಸೊ ಕಾಮೆಡ್ ಕೆದಲ್ಲಿ ಒಳ್ಳೆ ಸೀಟ್ ಸಿಗ್ತಾ ಇದರಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿ. ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು KCETಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದರಲ್ಲಿ ಒಳ್ಳೆ ಸೀಟ್ ಸಿಕ್ತು ಅಂತಂದರೆ KCETಯಲ್ಲಿ ಸಿಕ್ಕಿರುವಂಥ ಸೀಟನ್ನು ಇಟ್ಟುಕೊಂಡು ಕಾಮೆಡ್ ಕೆ ಸೀಟನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಅದರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಕಾಮೆಡ್ಗೆ 6ನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿಯನ್ನು ಟೈಮ್ ಕೊಟ್ಟಿದ್ದಾರೆ, ದಯವಿಟ್ಟು ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.